ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಚಿಂಟು ಬಂಗಾರ ಎಲ್ರಿಗೂ ಬೆಳಗಿನ ಶುಭ ಇಲ್ಲ ನನ್ನ ಕಡೆಯಿಂದ ಮತ್ತು ನಮ್ಮ ಚಿಂಟು ಕಡೆಯಿಂದ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬ ಇರೋದ್ರಿಂದ ನಾವಂತೂ ಬೆಳಗ್ಗೆ ಬೇಗನೆ ಎದ್ದಿದ್ವಿ. ನಮ್ಮ ಜೊತೆಗೆ ನಮ್ಮ ಚಿಂಟು ಎದ್ದು ಏನೇನು ಕೆಲಸ ಮಾಡ್ತಾನೆ. ಚಿಂಟು ಯುಗಾದಿ ನಮ್ಗೆ ಹೊಸ ವರ್ಷ ಆಗಿರೋದ್ರಿಂದ ಹೊಸದಾಗಿ ಚಿಗಿರ್ತಂಥ ಬೇವಿನ ತಪ್ಪಲನ್ನ ಸ್ನಾನಕ್ಕೆ ಬಳಸಿದ್ವಿ. ನನ್ನ ಒಂದು ಔಟ್ಫಿಟ್ ಈಗಿತ್ತು, ಸಿಂಪಲ್ ಆಗೇ ಇತ್ತು. ನಾನು ರೆಡಿ ಆದ ತಕ್ಷಣ ಫಸ್ಟ್ ಹೋಗಿದ್ದೆ ನಮ್ಮೂರು ಗ್ರಾಮ ದೇವತೆಗೆ, ತಾಯಮ್ಮ ದೇವಿ ಅಂತೇಳಿ. ನಮ್ಮ ಮನೇಲಿ ಫಂಕ್ಷನ್ ಇರೋದ್ರಿಂದ ಯಾವುದೇ ಅಡ್ಡಿ ಆತಂಕಗಳಿಲ್ಲ ಬರಲಿದ್ರೆ ನಿನಗೆ ಜೋಡ್ಕಾಯಿ ಓಡಿಸ್ತೀನಿ ಅಂತ ಹರಕೆ ಮಾಡ್ಕೊಂಡಿದ್ದೆ. ಅದನ್ನ ಇವತ್ತು ಹಬ್ಬದ ದಿನವೇ ಪರಿಪೂರ್ಣ ಮಾಡೋಣ. ಒಳ್ಳೆ ದಿನ ಇರುತ್ತೆ ಅಲ್ವಾ. ನಮ್ಮೂರು ಪವರ್ಫುಲ್ ದೇವತೆನೇ ಅಂತೇಳಿ ಹೇಳ್ಬೋದು. ಇದು ರೀಸೆಂಟಾಗಿ ಒಂದು ವರ್ಷ ಬ್ಯಾಕ್ ಆಗಿರೋ ದೇವಸ್ಥಾನ. ತುಂಬಾ ಚೆನ್ನಾಗಿದೆ ದೇವಸ್ಥಾನ ಅಂತೂ. ಹೊರಗಡೆ ಗಿಡಗಳಾಗಿರ್ಬೋದು, ಒಂದು ದೇವ್ರ ಪಾದಕಟ್ಟೆ ಆಗಿರ್ಬೋದು, ಕ್ಲೀನಿಂಗ್ ಆಗಿರ್ಬೋದು. ಈ ದೇವಸ್ಥಾನ ಬಂದ್ಬಿಟ್ಟು ತುಂಬಾ ಚೆನ್ನಾಗಿದೆ. ಮತ್ತೆ ಹೇಳ್ತಾ ಇದ್ದೀನಿ ಏನಪ್ಪ ಅಂದರೆ, ಎಲ್ಲರಿಗೂ ಹಿಂದೂ ಸಂಪ್ರದಾಯದ ಪ್ರಕಾರ, ಪ್ರಕೃತಿ ಪ್ರಕಾರ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಹಬ್ಬ ಅಂದರೆ ಖುಷಿನೂ ಇರುತ್ತೆ, ಕಷ್ಟನೂ ಇರುತ್ತೆ. ಬೆಳಗ್ಗೆ ಬೇಗನೆ ಎದ್ದು ಕೆಲಸ ಎಲ್ಲ ಮಾಡ್ಕೊಂಡು ಆಮೇಲೆ ನಾವೆಲ್ಲ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಬರೋದೇ ಒಂದು ದೊಡ್ಡ ಖುಷಿ. ನನಗೆ ಎರಡೆರಡು ಕಡೆ ಪೂಜೆ ಮಾಡಿ ನೋಡ್ರಿ, ಅಂಗಡಿಯಲ್ಲೂ ಪೂಜೆ ಮಾಡಿದ್ವಿ, ಕಾಯಿ ಹೊಡೆದ್ವಿ ಎಲ್ಲ. ಈ ಹಬ್ಬನೂ ತುಂಬಾ ಚೆನ್ನಾಗಾಯಿತು. ಮನೆಯಲ್ಲಿ ಯಾವ ಥರ ಅಡುಗೆ ಮಾಡಿದ್ದಾರೆ ಬರ್ರಿ ನೋಡೋಣ್ರಿ. ಯುಗಾದಿ ಹಬ್ಬದ ಸ್ಪೆಷಲ್ ಅಂತ ಹೋಳಿಗೆ ಮಾಡಿದ್ದೀವಿ, ಸಂಡಿಗೆ ಹಪ್ಪಳ ಕರ್ತಿದ್ದೀವಿ, ಅನ್ನ ಸಾಂಬಾರು ಬದನೆಕಾಯಿ. ಯುಗಾದಿ ಹಬ್ಬಕ್ಕೆ ಸ್ಪೆಷಲ್ ಅಂತಲೇ ನಾವು ಬೇವು ಮಾಡಿದ್ದೀವಿ. ಅದು ನಮಗಂತೂ ತುಂಬಾ ಇಷ್ಟ ಬೇವು. ಎಲ್ಲರಿಗೂ ಇಷ್ಟ ಆದರೆ ಇದು ಇಷ್ಟ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ಈ ಅಡುಗೆ ಮಾಡೋದೆಲ್ಲ ನಾನಲ್ಲ, ಮತ್ತು ನಮ್ಮಮ್ಮ ನನ್ನ ತಂಗಿ ಮಾಡಿದ್ದಾರೆ ಅಡುಗೆನ. ನಾವಂತೂ ಸಖತ್ತಾಗಿ ಎಲ್ಲ ಒಂದೇ ತಟ್ಟೆಲ್ಲಿ ಹಾಕ್ಕೊಂಡು ಸಖತ್ತಾಗಿ ಬ್ಯಾಟಿಂಗ್ ಅಂತೂ ಸಖತ್ತಾಗಿ ಮಾಡಿದ್ವಿ. ಹಬ್ಬದ ಊಟ ಅಂದರೆ ಯಾರು ಮಿಸ್ ಮಾಡ್ಕೊತೀವಿ ಅಲ್ವಾ. ಊಟ ಆದ ತಕ್ಷಣವೇ ಒಂದು ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿ ಇವತ್ತೊಂದು ಐಡಿಯಾ ಇಟ್ಕೊಂಡಿದ್ವಿ. ಏನಪ್ಪ ಅಂದರೆ, ಯುಗಾದಿದು ನಮ್ಮ ಚಿಂಟುದು ಒಂದು ಸ್ವಲ್ಪ ಫೋಟೋಶೂಟ್ ಮಾಡೋಣ ಅಂತೇಳಿ. ಅದಕ್ಕೆಲ್ಲ ಪ್ರಿಪ್ರೇಷನ್ ಏನಿತ್ತು, 12 ತಿಂಗಳು ಫೋಟೋಶೂಟ್ಗಂತೂ ಎಲ್ಲ ಪ್ರಿಪ್ರೇಷನ್ ಮುಗೀತು. ನಮ್ಮದೊಂದು ಐಡಿಯಾ ಈ ಥರ ಇತ್ತು. ನಾವು 12ನೇ ತಿಂಗಳದಿದ್ದು ಅವನೊಂದು ಸ್ವಲ್ಪ ಸಪೋರ್ಟ್ ಮಾಡ್ತಾನೆ ಅಂತ ಅಂದ್ಕೊಂಡಿದ್ವಿ. ಚೆನ್ನಾಗಿ ಸಪೋರ್ಟ್ ಮಾಡ್ದ. ಬಟ್ ಏನಂದರೆ ಹತ್ತಿಲ್ಲ. ಚಿಕ್ಕ ಮಕ್ಳು, ನಿಮ್ಗೆ ಗೊತ್ತಲ್ವ, ಚಿಕ್ಕ ಮಕ್ಳು ಈ ಥರ ಏನಾದರೂ ಮಾಡ್ತೀವಿ ಅಂದರೆ ಅದನ್ನೆಲ್ಲ ಕಿತ್ತಿಕ್ಕೋದು, ಆ ಥರ ಮಾಡೋದು, ಈ ಥರ ಮಾಡೇ ಮಾಡ್ತಿರ್ತಾರೆ. ಆದರೂ ಅವ್ನು ಮಾಡ್ದೆ ಅದು ಲಾಸ್ಟಿಗೆ. ಯುಗಾದಿ ವರ್ಷ ಆಗಿರೋದ್ರಿಂದ ಹಳ್ಳೀಲಿ ಎಲ್ಲ ಖುಷಿಯಾಗಿರೋದ್ರಿಂದ ಈ ಥರ ಗಂಡು ಮಕ್ಕಳೆಲ್ಲ ಈ ಥರ ಗೇಮ್ಸ್ ಎಲ್ಲ ಆಡ್ತಾ ಇರ್ತಾರೆ ಊರಲ್ಲಿ. ತುಂಬಾ ಹ್ಯಾಪಿಯಾಗಿರ್ತಾರೆ. ಮುಂದಿನ ಪೀಳಿಗೆಗೋಸ್ಕರ ಯಾವುದೂ ಹಬ್ಬನೂ ಮರೆಯೋಕ್ಕೆ ನಾಚೋದು ಬೇಡ ಅಂತ ಹೇಳ್ತಾ ಒಂದೆಲ್ಲ ಗೇಮ್ಸ್ ಇವಾಗಲೂ ನಮ್ಮೂರಲ್ಲಿ ಆಡ್ತಾ ಇದ್ದಾರೆ. ಇವ್ರು ಆಡೋದು ನೋಡಿ ನನಗಂತೂ ತುಂಬಾ ಖುಷಿ ಆಯಿತು. ಬಟ್ ಹೆಣ್ಮಕ್ಳಿಗೆ ಆ ಫ್ರೀಡಮ್ ಇಲ್ಲ ಅಂತ ಗೊತ್ತು. ಆದರೆ ಇಲ್ಲೊಂದು ಫ್ರೀಡಮ್ ಹೆಣ್ಮಕ್ಳಿಗೋಸ್ಕರ ಇಲ್ಲೊಂದು ನಮ್ಮೂರಲ್ಲಿ ಉಯ್ಯಾಲೆಗೂ ಕಟ್ತಾರೆ. ಇಲ್ಲಿ ನೋಡ್ರಿ, ಆ ಚೆಂಡೆ ಅವರೇ ತಯಾರು ಮಾಡಿಬಿಟ್ಟಿದ್ದಾರೆ. ಈ ಹೆಣ್ಣು ಹುಡುಗರು ಇಲ್ಲಿ ಎಲ್ಲ ಜೋಕಾಲಿ ಎಲ್ಲ ಉಯ್ಯಾಲೆ ಎಲ್ಲ ಆಡ್ತಾರೆ ನೋಡ್ರಿ. ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಅವರೆಲ್ಲ. ನೋಡಮ್ಮ, ನನಗೆ ಮೊಬೈಲಾಗಿ ಯಾವಾಗ ಕ್ಯಾಮ್ರಾ ಇರ್ತೈತೆ ಅವಾಗೆ ನಾನು ಯಾರ್ಯಾರು ಊರು ಅವ್ರಿಗೆ ಚಂದ, ನಮ್ಮೂರು ನಮಗೆ ಚಂದ, ನಿಮ್ಮೂರು ನಿಮಗೆ ಚಂದ. ಆದರೂ ನಮ್ಮೂರಲ್ಲಿ ಈ ಥರ ಎಲ್ಲ ಗೇಮ್ಸ್ ಎಲ್ಲ ತುಂಬಾ ಚೆನ್ನಾಗಿ ಆಡ್ತಾರೆ, ಹಳ್ಳಿ ಆಗಿರೋದ್ರಿಂದ. ಮತ್ತು ಸಿಟಿಲೆಲ್ಲ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಇದೆ ಕಮೆಂಟು, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಹೆಣ್ಣು ಮಾಡ್ತಾ ಇದ್ದೀನಿ. ಅಲ್ಲಿ ತನಕ ಬಾಯ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.